ವಿದ್ಯಾರ್ಥಿಗಳೇ, ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ಕಳೆದ ತರಗತಿಯಲ್ಲಿ ನಾವು ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ ಮತ್ತು ಸ್ವಯಂ ನಿಯಂತ್ರಕ ನರವ್ಯೂಹ, ಈ ಕೇಂದ್ರ ನರವ್ಯೂಹದಲ್ಲಿನ ಮೆದುಳು ಮತ್ತು ಮೆದುಳು ಬಳ್ಳಿ, ಪರಿಧಿ ನರವ್ಯೂಹದಲ್ಲಿ ಮೆದುಳಿನ ನರಗಳು ಮತ್ತು ಮೆದುಳು ಬಳ್ಳಿಯ ನರಗಳು, ಮೆದುಳಿನ ನರಗಳು 12 ಜೊತೆ, ಮೆದುಳು ಬಳ್ಳಿಗಳ ನರಗಳು 31 ಜೊತೆ, ಇವುಗಳನ್ನು ಕಲಿದ್ವಿ. ಹಾಗೆ ಸ್ವಯಂ ನಿಯಂತ್ರಕ ನರವ್ಯೂಹದ ಅನುವೇದನಾ ವ್ಯೂಹ ಮತ್ತು ಪ್ಯಾರ ಅನುವೇದನಾ ವ್ಯೂಹ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ನಾವು ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸಲಿಕ್ಕೆ ಸಹಾಯಕವಾಗುವಂತಹ 2 ವ್ಯೂಹಗಳು ಅಂತ ಹೇಳಿದ್ರೆ ನರವ್ಯೂಹ ಮತ್ತು ಅಂತಃಸ್ರಾವಕ ವ್ಯೂಹ. ನರವ್ಯೂಹ ನರಗಳ ಮುಖಾಂತರ, ವಿದ್ಯುತ್ ಆವೇಗಗಳ ಮುಖಾಂತರ ಅದು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನಿರ್ವಹಿಸುತ್ತೆ ಎನ್ನುವಂಥದ್ದನ್ನು ಅರ್ಥೈಸಿಕೊಂಡು ಈ ದಿನ ನಾವು ವಿದ್ಯಾರ್ಥಿಗಳೇ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ಅಂತಃಸ್ರಾವಕ ಗ್ರಂಥಿ ವ್ಯೂಹದ ಬಗ್ಗೆ ತಿಳಿದುಕೊಳ್ಳೋಣ. ಅಂತಃಸ್ರಾವಕ ಗ್ರಂಥಿಗಳು ಅಥವಾ ಅಂತಃಸ್ರಾವಕ ವ್ಯೂಹ. ಈ ಅಂತಃಸ್ರಾವಕ ವ್ಯೂಹದ ಬಗ್ಗೆ ನಾವು ತಿಳಿದುಕೊಳ್ಳುವಾಗ, ಅಂತಃಸ್ರಾವಕ ವ್ಯೂಹದಲ್ಲಿ ಇಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುವುದು ಯಾವುದಪ್ಪ ಅಂತ ಹೇಳಿದ್ರೆ ರಾಸಾಯನಿಕಗಳು. ನಾವು ಕಾರ್ಯನಿರ್ವಹಿಸುತ್ತೆ ರಾಸಾಯನಿಕಗಳು. ಈ ಅಂತಃಸ್ರಾವಕ ವ್ಯೂಹವು ರಾಸಾಯನಿಕಗಳ ಸ್ರವಿಕೆಯಿಂದ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ಅದು ಸಾಧಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಇಂತಹ ಅಂತಃಸ್ರಾವಕ ಗ್ರಂಥಿಗಳು ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಈ ದಿನ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಗ್ರಂಥಿಗಳು. ಇಲ್ಲೇ ಕೊಟ್ಟಿದ್ದಾರೆ, ನಾವು ಹೇಳಿದ್ದೀವಿ ಅಂತಃಸ್ರಾವಕ ವ್ಯೂಹ ಅಥವಾ ಗ್ರಂಥಿ. ಹಾಗಾದ್ರೆ ಗ್ರಂಥಿ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗೋಣ. ನಿರ್ದಿಷ್ಟ ಸ್ರವಿಕೆಯನ್ನ ಮಾಡುವಂತಹ ಗ್ರಂಥಿ ಅಂತ ಹೇಳಿದ್ರೆ ಎಲ್ಲಿ ಒಂದು ನಿರ್ದಿಷ್ಟ ಸ್ರವಿಕೆಯನ್ನ ಮಾಡುವಂತಹ ಜೀವಕೋಶಗಳ ಗುಂಪನ್ನ ನಾವು ಗ್ರಂಥಿ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ, ಯಾವುದು ದೇಹದಲ್ಲಿ ನಿರ್ದಿಷ್ಟ ಸ್ರವಿಕೆಯನ್ನ ಮಾಡುವಂತಹ ಒಂದು ಜೀವಕೋಶಗಳ ಗುಂಪೇನಿದೆ ಅದನ್ನ ಗ್ರಂಥಿ ಅಂತ ಹೇಳಿ ಕರೀತೀವಿ. ನಿರ್ದಿಷ್ಟ ಸ್ರವಿಕೆಯನ್ನು ಮಾಡುವ ಜೀವಕೋಶಗಳ ಗುಂಪನ್ನು ನಾವು ಗ್ರಂಥಿ ಅಂತ ಹೇಳಿ ಕರೀತೀವಿ. ಈ ಗ್ರಂಥಿಗಳು ಒಂದೊಂದು ಗ್ರಂಥಿಗಳು ಸಹ ಒಂದೊಂದು ನಿರ್ದಿಷ್ಟವಾದಂತಹ ಸ್ರವಿಕೆಯನ್ನು ಮಾಡುವುದರ ಮೂಲಕ ದೇಹದಲ್ಲಿ ವಿಶೇಷವಾದಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಈ ರೀತಿಯ ಗ್ರಂಥಿಗಳು 2 ವಿಧದ ಗ್ರಂಥಿಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಗ್ರಂಥಿಗಳಲ್ಲಿ 2 ವಿಧ. ಎಷ್ಟು ವಿಧದ ಗ್ರಂಥಿಗಳಿದೆ? 2 ವಿಧದ ಗ್ರಂಥಿಗಳು. ಒಂದು ನಾಳ ಗ್ರಂಥಿ, ಇನ್ನೊಂದು ನಿರ್ನಾಳ ಗ್ರಂಥಿ. ನಾಳ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು ಅನ್ನುವಂತಹ 2 ವಿಧಗಳನ್ನು ನಾವು ಕಾಣ್ತೇವೆ. ನಾಳ ಗ್ರಂಥಿ ಅಂತ ಹೇಳಿದ್ರೆ, ನಾಳ ಗ್ರಂಥಿ ಅಂತ ಹೇಳಿದ್ರೆ ಇಲ್ಲಿ ಉತ್ಪತ್ತಿಯಾಗುವಂತಹ ಸ್ರವಿಕೆ ಏನು, ಆ ಸ್ರವಿಕೆಯಿಂದ ನಾಳಗಳ ಮೂಲಕ ಅದು ನಿರ್ದಿಷ್ಟ ಭಾಗಗಳಿಗೆ ಅದನ್ನ ಕಳಿಸುತ್ತೆ. ಏನು ಉತ್ಪತ್ತಿ ಆಗ್ತಾ ಇರುತ್ತೋ ಆ ಸ್ರವಿಕೆಯನ್ನ ಕಳಿಸುವ ಒಂದು ನಿರ್ದಿಷ್ಟ ಅಂಗಗಳಿಗೆ ಅದನ್ನ ನಾಳದ ಮೂಲಕ, ಅದನ್ನ ಸ್ರವಿಕೆಯನ್ನ ಸಾಗಿಸಲಿಕ್ಕೆ ಒಂದು ನಿರ್ದಿಷ್ಟವಾದ ನಾಳಗಳು ಇರುತ್ತೆ. ಹಾಗಾಗಿ ನಾಳಗಳ ಮೂಲಕ ಸ್ರವಿಸಲ್ಪಟ್ರೆ, ಅದು ಸ್ರವಿಸುವ ಮುಖಾಂತರ ಸಾಗಿಸಲ್ಪಟ್ರೆ ಅದನ್ನ ನಾಳ ಗ್ರಂಥಿಗಳು ಅಂತ ಕರೀತೀವಿ. ನಾಳಗಳನ್ನ ಹೊಂದಿರುತ್ತೆ. ನಾಳಗಳ ಮೂಲಕ ಎಲ್ಲಿಗೆ ಸಾಗಿಸುತ್ತೆ? ಸ್ರವಿಕೆಯನ್ನ
ನಿರ್ದಿಷ್ಟ ಅಂಗಗಳಿಗೆ ಸಾಗಿಸುತ್ತೇವೆ. ಹಾಗಾದ್ರೆ ನಿರ್ನಾಳ ಗ್ರಂಥಿಗಳು ಸ್ರವಿಕೆಯನ್ನ ಏನ್ ಮಾಡುತ್ತೆ? ಇದಕ್ಕೆ ನಾಳ ಗ್ರಂಥಿಗಳಿಗೆ ನಾಳ ಇದೆ. ತಾನು ಉತ್ಪಾದಿಸುವಂತಹ ಸ್ರವಿಕೆಯನ್ನ ನಾಳಗಳ ಮೂಲಕ ನಿರ್ದಿಷ್ಟ ಸ್ಥಳಗಳಿಗೆ, ನಿರ್ದಿಷ್ಟ ಅಂಗಗಳಿಗೆ ಅದು ಸಾಗಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಹಾಗಾದ್ರೆ ನಿರ್ನಾಳ ಗ್ರಂಥಿಗಳು ಸ್ರವಿಕೆಯನ್ನ ಏನ್ ಮಾಡ್ತಾ ಹೋಗುತ್ತೆ? ನೇರವಾಗಿ ರಕ್ತಕ್ಕೆ ಸಾಗಿಸುತ್ತೇವೆ ನಾಳಗಳಿಗೆ. ಹಾಗಾಗಿ ನೇರವಾಗಿ ಇದು ರಕ್ತಕ್ಕೆ ಹರಿಯಲು ಬಿಡುತ್ತೆ. ಇದನ್ನ ಸಾಗಿಸಲಿಕ್ಕೆ ಯಾವುದೇ ರೀತಿಯಲ್ಲಿ ನಾಳಗಳು ಇಲ್ಲ. ಹಾಗಾಗಿ ಇದನ್ನ ನಾವು ಇಲ್ಲಿ ನಾಳವನ್ನ ಹೋಗದೇ ಇರೋದ್ರಿಂದ ಇದನ್ನ ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಕರೀತೇವೆ. ನಾಳ ಗ್ರಂಥಿಗಳಲ್ಲಿ ಸ್ರವಿಕೆ ಸಾಗಾಣಿಕೆ ಆಗಲಿಕ್ಕೆ ನಾಳಗಳಿವೆ. ಇಲ್ಲಿ ಸ್ರವಿಕೆ ಆಗಲಿಕ್ಕೆ, ಸ್ರವಿಕೆಯನ್ನ ಸಾಗಿಸಲಿಕ್ಕೆ ಯಾವುದೇ ನಾಳಗಳಿಲ್ಲ. ಹಾಗಾಗಿ ಇದು ಸ್ರವಿಕೆಯನ್ನ ನೇರವಾಗಿ ರಕ್ತಕ್ಕೆ ಸಾಗಿಸುವಂತಹ ಕಾರ್ಯವನ್ನು ಮಾಡುತ್ತೆ ನಿರ್ನಾಳ ಗ್ರಂಥಿಗಳು. ಹಾಗೆ ನಾಳ ಗ್ರಂಥಿಗಳು, ಈ ನಾಳ ಗ್ರಂಥಿಗಳೇನಿದೆ, ಈ ನಾಳ ಗ್ರಂಥಿಗಳು ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವುದನ್ನ ಉತ್ಪತ್ತಿ ಮಾಡುತ್ತೆ? ಕಿಣ್ವಗಳನ್ನ ಉತ್ಪತ್ತಿ ಮಾಡುವಂತಹ ಕಾರ್ಯವನ್ನು ಮಾಡುತ್ತೆ, ಸ್ರವಿಕೆ ಮಾಡುತ್ತೆ ಕಿಣ್ವಗಳನ್ನ. ಹಾಗಾದ್ರೆ ನಿರ್ನಾಳ ಗ್ರಂಥಿಗಳು ಏನನ್ನ ಉತ್ಪತ್ತಿ ಮಾಡುತ್ತೆ ಅನ್ನುವಂಥದ್ದು? ನಿರ್ನಾಳ ಗ್ರಂಥಿಗಳಲ್ಲಿ ಚೋದನೆಗಳನ್ನ ಉತ್ಪತ್ತಿ ಮಾಡುತ್ತೆ. ಏನನ್ನ ಉತ್ಪತ್ತಿ ಮಾಡುತ್ತೆ? ಚೋದನೆಗಳನ್ನ ಸ್ರವಿಸಿ ರಕ್ತಕ್ಕೆ ಸಾಗಿಸುತ್ತೆ. ಇದು ಕಿಣ್ವಗಳನ್ನ ನಾಳಗಳ ಮೂಲಕ ನಿರ್ದಿಷ್ಟ ಅಂಗಗಳಿಗೆ ಸಾಗಿಸುವಂತಹ ಕಾರ್ಯವನ್ನು ಮಾಡುತ್ತೆ ನಾಳ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು. ಹಾಗಾದ್ರೆ ಒಂದು ಉದಾಹರಣೆಯನ್ನು ನೋಡೋಣ. ನಾಳ ಗ್ರಂಥಿಗೆ ಉದಾಹರಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದು ಅನ್ನುವಂಥದ್ದು. ಹಾಗೆ ನಿಮಗೆಲ್ಲ ಗೊತ್ತಿರುವಂತೆ ಲಾಲಾ ಗ್ರಂಥಿ. ಯಾವುದು? ಲಾಲಾ ಗ್ರಂಥಿ. ಎರಡನೇದು ಮೇದೋಜೀರಕ ಗ್ರಂಥಿ. ಕೇಳಿದ್ದೀರಲ್ವಾ ಇದೆಲ್ಲ? ಲಾಲಾ ಗ್ರಂಥಿ, ಲಾಲಾ ರಸ ಕೇಳಿದ್ದೀರ? ಇದನ್ನ ಯಾವುದೇ ಕಾರಣಕ್ಕೂ ಲಾವಾ ರಸ, ಲಾವಾ ಗ್ರಂಥಿ ಅಂತ ಹೇಳೋದಿಲ್ಲ. ಲಾಲಾ ಗ್ರಂಥಿ, ಮೇದೋಜೀರಕ ಗ್ರಂಥಿ, ನಾಳಗಳನ್ನ ಹೊಂದಿದ್ದು ಇವು ಕಿಣ್ವಗಳನ್ನ ಉತ್ಪತ್ತಿ ಮಾಡುವಂಥದ್ದಾಗಿದೆ. ಕಿಣ್ವಗಳು ಅಂತ ಹೇಳಿದ್ರೆ ಏನು? ಅದನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಹೇಳಿ ಕರಿತೀವಿ? ಎನ್ಸೈಮ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಚೋದನೆಗಳು ಅಂತ ಹೇಳಿದ್ರೇನು? ನೀವು ಚೋದನೆ ಎನ್ನುವ ಪದದ ಬದಲು ಹಾರ್ಮೋನ್ ಅನ್ನುವಂತಹ ಪದವನ್ನು ಇಲ್ಲಿ ಬಳಸ್ಕೋಬಹುದು. ಹಾಗಾಗಿ ಚೋದನೆಗಳಿಗೆ ನಾವೇನಂತ ಹೇಳಿ ಕರಿತೀವಿ? ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಈ ರೀತಿ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತಹದ್ದಾಗಿದೆ. ಹಾಗಾದ್ರೆ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆಯನ್ನ ಹೇಳಿ ಅಂತ ಹೇಳ್ತೀರಲ್ವಾ? ನಿರ್ನಾಳ ಗ್ರಂಥಿಗೆ ಉದಾಹರಣೆ ಪ್ಯೂಟಿಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ. ಮುಂದೆ ಎಲ್ಲ ಗ್ರಂಥಿಗಳು ಗೊತ್ತಾಗ್ತಾ ಹೋಗುತ್ತೆ. ಪ್ಯಾರಾಥೈರಾಯ್ಡ್ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಆಡ್ರಿನಲಿನ್ ಗ್ರಂಥಿ ಅಂತ. ಈಗ ನಾನು ಹೇಳ್ಬೇಕಾದ್ರೆ ಎಲ್ಲೋ ಸ್ವಲ್ಪ ಕೆಲವರಿಗೆ ಡೌಟ್ ಬರ್ತಾ ಇರಬೇಕು. ಇಲ್ಲೂ ಹೇಳಿದ್ರೆ ಮೇದೋಜೀರಕ ಗ್ರಂಥಿ, ಇಲ್ಲೂ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲೂ ಸಹ ವಿಶೇಷವಾಗಿ ಇದೇನಾದ್ರು ಒಂದು ಮಾರ್ಕಿಗೂ ಸಹ ಕೇಳ್ಬೋದು. ಮೇದೋಜೀರಕ ಗ್ರಂಥಿಯನ್ನ ನಾವು ಮಿಶ್ರ ಗ್ರಂಥಿ ಅಂತ ಹೇಳಿ ಕರೀತೀವಿ. ಮಿಶ್ರ ಗ್ರಂಥಿ ಅಂತ ಹೇಳಿ ಕರೆಯುವಂತಹ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಮೇದೋಜೀರಕ ಗ್ರಂಥಿ. ಇದರಲ್ಲಿರುವಂತಹ ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು, ಅವುಗಳಲ್ಲಿ ನಾಳಗಳು ಕಂಡು ಬರುವುದರಿಂದ ಇಲ್ಲಿ ಇದು ಮೇದೋಜೀರಕ ಗ್ರಂಥಿ ಅಂತ ಹೇಳಿ, ಮೇದೋಜೀರಕ ಗ್ರಂಥಿಯನ್ನ ಮಿಶ್ರ ಗ್ರಂಥಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈಗ ನಾವು ನೋಡ್ತಾ ಹೋಗೋಣ. ಅಂತಃಸ್ರಾವಕ ವ್ಯೂಹ ರಾಸಾಯನಿಕಗಳನ್ನ ಸ್ರವಿಸುವುದರ ಮೂಲಕ ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸುತ್ತೆ. ಆ ರಾಸಾಯನಿಕಗಳನ್ನ ಸ್ರವಿಸುವಂತಹ ಈ ಗ್ರಂಥಿ ಏನಿದೆ, ಗ್ರಂಥಿ ಅನ್ನುವಂಥದ್ದ ಅರ್ಥವನ್ನ ತಿಳ್ಕೊಂಡ್ವಿ. ಗ್ರಂಥಿ ಅಂತ ಹೇಳಿದ್ರೆ ನಿರ್ದಿಷ್ಟ ಸ್ರವಿಕೆಯನ್ನ ಮಾಡುವಂತಹ ಜೀವಕೋಶಗಳ ಗುಂಪನ್ನ ನಾವೇನಂತ ಹೇಳಿ ಕರಿತೀವಿ? ಗ್ರಂಥಿ ಅಂತ ಹೇಳಿ ಕರಿತೀವಿ. ಗ್ರಂಥಿಯಲ್ಲಿ ಎರಡು ರೀತಿಯ ಗ್ರಂಥಿಗಳನ್ನ ಕಾಣ್ತೀವಿ. ಅದು ನಾಳ ಸಹಿತ ಗ್ರಂಥಿ ಅಥವಾ ನಾಳ ಗ್ರಂಥಿಗಳು, ನಾಳ ಸಹಿತ ಗ್ರಂಥಿಗಳು. ಇನ್ನೊಂದು ನಾಳರಹಿತ ಗ್ರಂಥಿ ಅಥವಾ ನಿರ್ನಾಳ ಗ್ರಂಥಿ. ನಾಳ ಸ್ರವಿಕೆ ಅಥವಾ ನಾಳ ಗ್ರಂಥಿಗಳು ನಾಳದ ಮೂಲಕ ತಮ್ಮ ಸ್ರವಿಕೆಯನ್ನು ನಿರ್ದಿಷ್ಟ ಅಂಗಗಳಿಗೆ ಸಾಗಿಸುತ್ತೆ.
ಇಲ್ಲಿ ಸ್ರವಿಕೆಯನ್ನು ಸಾಗಿಸಲಿಕ್ಕೆ ಯಾವುದೇ ನಿರ್ದಿಷ್ಟ ನಾಳಗಳಿಲ್ಲ, ನೇರವಾಗಿ ಅದು ಸ್ರವಿಕೆಯನ್ನು ರಕ್ತಕ್ಕೆ ಸಾಗಿಸುತ್ತೆ. ನಾಳ ಸಹಿತ ಗ್ರಂಥಿಗಳು ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗೆ ನಿರ್ನಾಳ ಗ್ರಂಥಿಗಳು ಚೋದನೆಗಳನ್ನ ಅಥವಾ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತೆ. ನಾಳ ಗ್ರಂಥಿಗಳಿಗೆ ಉದಾಹರಣೆ ಲಾಲಾರಸ ಗ್ರಂಥಿ, ಮೇದೋಜೀರಕ ಗ್ರಂಥಿ. ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆ ಪಿಟ್ಯೂಟರಿ ಗ್ರಂಥಿ, ಹಾಗೆ ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಅಡ್ರಿನಲಿನ್ ಗ್ರಂಥಿ, ಇವೆಲ್ಲವೂ ಸಹ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆ. ಹಾಗಾದ್ರೆ ಈ ನಿರ್ನಾಳ ಗ್ರಂಥಿಗಳು ಏನು ಚೋದನೆಗಳನ್ನ ಅಥವಾ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿ ಅವುಗಳ ಮೂಲಕ ಪ್ರಚೋದನೆಯನ್ನ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅವುಗಳನ್ನು ಸಾಗಿಸೋದ್ರಿಂದ ಅದನ್ನ ನಾವು ನಿರ್ನಾಳ ಗ್ರಂಥಿಗಳನ್ನ ರಾಸಾಯನಿಕ ದೂತಗಳು ಅಂತ ಹೇಳಿ ಸಹ ಕರೀತಾರೆ. ಏನಂತ ಹೇಳಿ ಕರೀತಾರೆ? ರಾಸಾಯನಿಕ ದೂತಗಳು. ತಾವು ಸ್ರವಿಸುವಂತಹ ಹಾರ್ಮೋನುಗಳ ಮುಖಾಂತರ ಚೋದನೆಗಳು ಅಥವಾ ಹಾರ್ಮೋನುಗಳು ಏನಿದೆ ಅವುಗಳ ಮುಖಾಂತರ ಪ್ರಚೋದನೆಯನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುವ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವಂತಹ ಕಾರ್ಯವನ್ನು ಮಾಡೋದ್ರಿಂದ ಇದನ್ನ ರಾಸಾಯನಿಕ ದೂತಗಳು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಮಕ್ಕಳೇ, ಈಗ ನಾವು ಪಿಟ್ಯೂಟರಿ ಗ್ರಂಥಿ ಅಥವಾ ನಿರ್ನಾಳ ಗ್ರಂಥಿಗಳಲ್ಲಿ ಉದಾಹರಣೆಯಾದಂತಹ ಪಿಟ್ಯೂಟರಿ ಗ್ರಂಥಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಯಾವುದು? ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯನ್ನ ಬಗ್ಗೆ ತಿಳ್ಕೊಳ್ಳೋಣ. ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ, ಅದರ ಸ್ಥಾನ ಏನು, ಹೇಗಿದೆ, ಏನ್ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನುವಂತಹದನ್ನ ಈಗ ನೋಡೋಣ. ಪಿಟ್ಯೂಟರಿ ಗ್ರಂಥಿಯ ಚಿತ್ರವನ್ನ ಈಗ ನೀವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರಬಹುದು. ಪಿಟ್ಯೂಟರಿ ಗ್ರಂಥಿ ವೀಕ್ಷಣೆ ಸಾಧ್ಯ ಆಗ್ತಾ ಇದೆಯಾ? ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಾಣಿಸ್ತಾ ಇದೆ ಪಿಟ್ಯೂಟರಿ ಗ್ರಂಥಿ. ಈಗ ನೀವು ನೋಡ್ತಾ ಇರುವಂತದ್ದು ನಿರ್ನಾಳ ಗ್ರಂಥಿಯ ಒಂದು ಪೀಠ. ಈ ನಿರ್ನಾಳ ಗ್ರಂಥಿಯಲ್ಲಿ ಈ ಪಿಟ್ಯೂಟರಿ ಗ್ರಂಥಿ ಏನಿದೆ, ಇದು ಮೆದುಳಿನ ಬುಡಭಾಗದಲ್ಲಿ ಹುದುಗಿರುವಂತಹ ಅತ್ಯಂತ ಚಿಕ್ಕದಾದಂತಹ ಬಟಾಣಿ ಗಾತ್ರದಲ್ಲಿರುವಂತಹ ಗ್ರಂಥಿಯಾಗಿದೆ. ಯಾವುದು? ಪಿಟ್ಯೂಟರಿ ಗ್ರಂಥಿ ಎಲ್ಲಿದೆ? ಮೆದುಳಿನ ಬುಡಭಾಗದಲ್ಲಿ ಇರುವಂತಹ ಗ್ರಂಥಿಯಾಗಿದೆ. ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಬುಡಭಾಗದಲ್ಲಿರುವಂತಹ ಗ್ರಂಥಿ ಬಟಾಣಿ ಕಾಳಿನ ಆಕೃತಿಯಲ್ಲಿ ಇರುತ್ತೆ. ಬಟಾಣಿ ಕಾಳಿನ ಗಾತ್ರದಲ್ಲಿ ಇರುವಂತಹಷ್ಟು ಚಿಕ್ಕದಾದಂತಹ ಗ್ರಂಥಿ. ಈ ಗ್ರಂಥಿಯನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ನಾಯಕತ್ವದ ಗ್ರಂಥಿ. ಇಡೀ ಎಲ್ಲ ಗ್ರಂಥಿಗಳು ಕಾರ್ಯನಿರ್ವಹಿಸಲಿಕ್ಕೆ ಇದು ಮುಖ್ಯವಾದಂತಹ ಒಂದು ನಾಯಕತ್ವವನ್ನ ವಹಿಸಿಕೊಂಡಿರುವಂತಹ ಗ್ರಂಥಿ ಆಗ್ತಾ ಇದೆ. ಹಾಗಾಗಿ ಈ ಪಿಟ್ಯೂಟರಿ ಗ್ರಂಥಿ ಅನ್ನುವಂತಹದನ್ನ ಈಗ ನೀವು ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ. ಈ ಪಿಟ್ಯೂಟರಿ ಗ್ರಂಥಿ ಉತ್ಪಾದಿಸುವಂತಹ ಹಾರ್ಮೋನ್ ಯಾವುದಪ್ಪ ಅಂತ ಹೇಳಿದ್ರೆ ಪಿಟ್ಯೂಟ್ರಿನ್ ಹಾರ್ಮೋನ್. ಯಾವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ತಾ ಇದೆ? ಇದು ಪಿಟ್ಯೂಟ್ರಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ವಿದ್ಯಾರ್ಥಿ, ಯಾವುದೇ ಗ್ರಂಥಿಗಳು, ಈಗ ನಾವು ನೋಡ್ತಾ ಇರುವಂತಹ ನಿರ್ನಾಳ ಗ್ರಂಥಿಗಳೇನಿದೆ, ಈ ಗ್ರಂಥಿಗಳು ಉತ್ಪಾದಿಸುವಂತಹ ಹಾರ್ಮೋನ್ಗಳೇನಿದೆ, ಆ ಹಾರ್ಮೋನ್ಗಳು ಒಂದು ಸಮಸ್ಥಿತಿಯಲ್ಲಿ ಸಮ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು. ಕೆಲವೊಮ್ಮೆ ಏನಾಗುತ್ತೆ, ಪಿಟ್ಯೂಟರಿ ಉದಾಹರಣೆಗೆ ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟ್ರಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡಬೇಕು. ಆದರೆ ಇದು ಉತ್ಪಾದಿಸುವಂತಹ ಪಿಟ್ಯೂಟ್ರಿನ್ ಹಾರ್ಮೋನು ಕೆಲವೊಮ್ಮೆ ಅಧಿಕ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ.
ಆದರೆ ಆರೋಗ್ಯಕರವಾಗಿರಬೇಕು ಅಥವಾ ಸರಿಯಾಗಿ ಪಿಟ್ಯೂಟರಿ ಕಾರ್ಯನಿರ್ವಹಿಸ್ತಾ ಇದೆ, ಪಿಟ್ಯೂಟರಿ ಗ್ರಂಥಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಅಧಿಕ ಪ್ರಮಾಣದಲ್ಲಿಯೂ ಅಧಿಕ ಸ್ರವಿಕೆಯೂ ಆಗಬಾರ್ದು, ಕಡಿಮೆ ಸ್ರವಿಕೆಯೂ ಆಗಬಾರ್ದು. ಅದಕ್ಕೆ ಪ್ರಮಾಣ ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ ಸ್ರವಿಕೆಯನ್ನು ಮಾಡಬಹುದು. ಹೆಚ್ಚಿನ ಸ್ರವಿಕೆಯೂ ಆಗಬಾರ್ದು, ಕಡಿಮೆ ಸ್ರವಿಕೆಯೂ ಆಗಬಾರ್ದು, ಸಮ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು. ಹಾಗಾದ್ರೆ ಏನಾಗುತ್ತೆ? ಈ ಪಿಟ್ಯೂಟ್ರಿನ್ ಹಾರ್ಮೋನ್, ಪಿಟ್ಯೂಟರಿ ಗ್ರಂಥಿ ಉತ್ಪಾದಿಸುವಂತಹ ಪಿಟ್ಯೂಟ್ರಿನ್ ಎಂಬಂತಹ ರಾಸಾಯನಿಕ ಅಥವಾ ಹಾರ್ಮೋನ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ದೈತ್ಯತೆ, ವ್ಯಕ್ತಿಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ರು ಸಹ ಅವರು ಅತಿ ಸಾಮಾನ್ಯ ವಯಸ್ಕರಿಗಿಂತ ಅವರು ಬೆಳವಣಿಗೆ ಏನಾಗಿರುತ್ತೆ, ತುಂಬಾ ಎತ್ತರದ ಬೆಳವಣಿಗೆ ಆಗಿರುತ್ತೆ. ಅವರ ವಯಸ್ಸಿಗೂ ಮೀರಿದಂತಹ ಬೆಳವಣಿಗೆ, ಎತ್ತರದಲ್ಲಿ ಇರುವಂತದ್ದು, ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ, ದೈತ್ಯತೆ ಅನ್ನುವಂಥದ್ದು ಕಂಡುಬರುವಂಥದ್ದಾಗಿದೆ. ಹಾಗಾಗಿ ಅವರಲ್ಲಿ ಪಿಟ್ಯೂಟರಿ ಗ್ರಂಥಿ ಅನ್ನೋದು ಅತೀ ಎತ್ತರ, ಸಾಮಾನ್ಯವಾಗಿ ನೋಡ್ತಾ ಇರುವಂತಹ ಮಕ್ಕಳ ಗಾತ್ರಕ್ಕಿಂತ ಸ್ವಲ್ಪ ಉದ್ದ ಇದ್ರೆ ಅವರಿಗೆ ಪಿಟ್ಯೂಟರಿ ಆಗ್ತದಂತ. ಹಾಗಾಗಿ ಅವರಲ್ಲಿ ದೈತ್ಯತೆ ಕಂಡು ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಯಾವುದಾದ್ರೆ ಪಿಟ್ಯೂಟರಿ ಗ್ರಂಥಿಯ ಉತ್ಪಾದನೆ, ಅಧಿಕ ಪಿಟ್ಯೂಟರಿ ಹಾರ್ಮೋನಿನ ಅಧಿಕ ಸ್ರವಿಕೆ. ಹಾಗೆ ಕುಬ್ಜತೆ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಏನಾಗ್ತಾ ಹೋಗುತ್ತೆ, ಕುಬ್ಜತೆ ಕಂಡು ಬರುತ್ತೆ. ಕುಬ್ಜತೆ ಅಂತ ಹೇಳಿದ್ರೆ ವಯಸ್ಸಿಗೆ ಎಷ್ಟು ಬೆಳಿಬೇಕಿತ್ತು ಅಷ್ಟು ಬೆಳವಣಿಗೆ ಆಗದೇ ಇರುವಂಥದ್ದು. ಹಾಗಾಗಿ ಆ ಕುಬ್ಜತೆಗೆ ಕಾರಣ ಪಿಟ್ಯೂಟರಿ ಹಾರ್ಮೋನಿನ ಕಡಿಮೆ ಸ್ರವಿಕೆ. ದೈತ್ಯತೆಯಿಂದ ಇರಲಿಕ್ಕೆ ಕಾರಣ ಅಧಿಕ ಪ್ರಮಾಣದಲ್ಲಿ ಪಿಟ್ಯೂಟರಿ ಹಾರ್ಮೋನ್ ಉತ್ಪತ್ತಿ ಆಗುವಂತಹದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಒಂದು ಗ್ರಂಥಿಯನ್ನ ತಿಳಿದುಕೊಂಡ್ವಿ. ಪಿಟ್ಯೂಟರಿ ಗ್ರಂಥಿ ಮೆದುಳಿನ ಗುಣಭಾಗದಲ್ಲಿದೆ. 14 ಗ್ರಂಥಿಗಳಲ್ಲಿ ಅಥವಾ ಅಂತಃಸ್ರಾವಕ ಗ್ರಂಥಿಯಲ್ಲಿ ತಿಳಿದುಕೊಂಡಂತಹದ್ದು ಇದು ಪಿಟ್ಯೂಟರಿ ಗ್ರಂಥಿಯ ಬಗ್ಗೆ ಅರ್ಥೈಸಿಕೊಂಡಿದೆ. ಇದೇ ಪಿಟ್ಯೂಟರಿ ಹಾರ್ಮೋನಿನ ಅಧಿಕ ಸ್ರವಿಕೆಯಿಂದ ಅಕ್ರೋಮೆಗಾಲಿ ಅನ್ನುವಂತಹ ರೋಗ ವಯಸ್ಕರಲ್ಲಿಯೂ ಸಹ ಕಂಡುಬರುತ್ತೆ. ಮೂಳೆಗಳ ಪ್ರಮಾಣ ತಪ್ಪಿದಂತಹ ಬೆಳವಣಿಗೆಯೂ ಸಹ ಇಲ್ಲಿ ಕಂಡುಬರುವಂತದ್ದಾಗಿದೆ. ಅಕ್ರೋಮೆಗಾಲಿ ಪಿಟ್ಯೂಟರಿ ಹಾರ್ಮೋನಿನ ಅಧಿಕ ಸ್ರವಿಕೆ ಅನ್ನುವಂಥದ್ದನ್ನ ತಿಳಿದಿದೆ. ಈಗ ನಾವು ಎರಡನೇ ಗ್ರಂಥಿ ಯಾವುದು ಅನ್ನುವಂಥದ್ದು ನೋಡೋಣ. ಎರಡನೆಯ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಈ ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ ಅನ್ನುವಂಥದ್ದು ನೋಡ್ತಾ ಹೋದಾಗ ಥೈರಾಯ್ಡ್ ಗ್ರಂಥಿ ಉತ್ಪಾದಿಸುವಂತಹ ಹಾರ್ಮೋನ್ ಯಾವ್ದಾಗಿದೆಯಪ್ಪ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಅದು ಸ್ರವಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಗ್ರಂಥಿ ಎಲ್ಲಿದೆ ಅನ್ನುವಂಥದ್ದು ಫಸ್ಟ್ ತಿಳಿಬೇಕಲ್ವ ನಾವು. ಹಾಗಾಗಿ ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ವೀಕ್ಷಣೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ವೀಕ್ಷಣೆ ಸಾಧ್ಯ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ಥೈರಾಯ್ಡ್ ಗ್ರಂಥಿ ಎಲ್ಲಿದೆ ಮನುಷ್ಯನ ದೇಹದಲ್ಲಿ ಅಂತ ಹೇಳಿದ್ರೆ ಮನುಷ್ಯನ ದೇಹದ ಕುತ್ತಿಗೆಯ ಭಾಗದಲ್ಲಿ ಕಂಡು ಬರುವಂತಹ ಗ್ರಂಥಿಯಾಗಿದೆ. ಎಲ್ಲಿರುತ್ತೆ? ಕುತ್ತಿಗೆಯ ಭಾಗದಲ್ಲಿ ಕಂಡು ಬರುವಂತಹ ಗ್ರಂಥಿ ಏನಿದೆ ಅದು ಥೈರಾಯ್ಡ್ ಗ್ರಂಥಿ. ನೋಡ್ತಾ ಇದ್ದೀರಾ? ಥೈರಾಯ್ಡ್ ಗ್ರಂಥಿ ಇದು ಯಾವ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡುವಂತಹ ಈ ಗ್ರಂಥಿ ಏನಿದೆ ಇದಕ್ಕೆ ನಾವು ಆಹಾರದ ರೂಪದಲ್ಲಿ ಅಯೋಡಿನ್ ಅನ್ನು ಸಹ ಸೇವನೆ ಮಾಡ್ತೀವಿ. ಅಯೋಡಿನ್ ಯಾವ ಆಹಾರ ಪದಾರ್ಥದಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿಲ್ಲ. ಅಯೋಡಿನ್ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಯಾವ ಆಹಾರ ಪದಾರ್ಥದಲ್ಲಿ ಅಯೋಡಿನ್ ಇರುತ್ತೆ? ಹೆಚ್ಚಾಗಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ಕೆಲವು ಅಡ್ವರ್ಟೈಸ್ಗಳಲ್ಲಿ ನೋಡಿದಾಗ ಯಾವ್ದನ್ನ ಅಯೋಡೈಸ್ಡ್ ಅಂತ ಹೇಳಿ, ಅಯೋಡಿನ್ ಅನ್ನ ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳಿ ನಿಮಗೆ ಉಪ್ಪುಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತಲ್ವಾ. ಆ ಅಯೋಡಿನ್ ಏನಿದೆ, ಅಯೋಡಿನ ಕೊರತೆಯಾದಾಗ
ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸಲಿಕ್ಕೆ ಕೆಲವೊಮ್ಮೆ ಅದು ತನ್ನ ಗಾತ್ರದಲ್ಲಿ ಹೆಚ್ಚಳ ಮಾಡಿಕೊಳ್ಳೋದ್ರ ಮೂಲಕ ಆ ಭಾಗದಲ್ಲಿ ಅದು ಗ್ರಂಥಿ ಏನಾಗುತ್ತೆ, ಹಿಗ್ಗತ್ತೆ. ಹಿಗ್ಗೋದ್ರಿಂದ ಆ ಕಂಡು ಬರುವಂತಹ ಆ ಲಕ್ಷಣವನ್ನೇ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಏನಂತ ಹೇಳಿ ಕರಿತೀವಿ, ಥೈರಾಕ್ಸಿನ್ ಹಾರ್ಮೋನಿನ ಕಡಿಮೆ ಸ್ರವಿಕೆ ಆದಾಗ ಗ್ರಂಥಿ ಹಿಗ್ಗತ್ತೆ. ಆ ರೋಗವನ್ನ ಗಳಗಂಡ ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂತ ಹೇಳಿದ್ರೆ ಗಾಯ್ಟರ್, ಗಳಗಂಡ ಅಥವಾ ಗಾಯ್ಟರ್ ಅನ್ನುವಂತಹ ಹೆಸರಿನಿಂದ ಆ ರೋಗವನ್ನು ಸೂಚಿಸುತ್ತದೆ. ಗಂಟಲಿನ ಭಾಗ ಉಬ್ಬಿದಂತಾಗುತ್ತೆ. ಹಾಗಾಗಿ ಆಹಾರದಲ್ಲಿ ಅಯೋಡಿನ್ ಭರಿತ ಉಪ್ಪನ್ನ ಸೇವನೆ ಮಾಡಬೇಕು ಅನ್ನುವಂಥದ್ದು. ಈ ಗಳಗಂಡ ರೋಗ ಅಥವಾ ಗಾಯ್ಟರ್ ಕೆಲವೇ ಪ್ರದೇಶದಲ್ಲಿ ವಾಸಿಸುವಂತವರಿಗೆ ಮಾತ್ರ ಕಂಡು ಬರುವುದರಿಂದ, ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸ ಮಾಡುವಂತವರಿಗೆ ಮಾತ್ರ ಕಂಡು ಬರುವುದರಿಂದ ಇದನ್ನ ಸ್ಥಾನಿಕ ವ್ಯಾಧಿ ಅಂತ ಹೇಳಿ ಕರೀತೀವಿ. ಏನಂತ ಹೇಳಿ ಕರಿತೀವಿ, ಸ್ಥಾನಿಕ ವ್ಯಾಧಿ ಅಂತ ಹೇಳಿ ಕರೀತೀವಿ. ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂತವರಿಗೆ ಕಂಡು ಬರುವಂತದ್ದಾಗಿರುತ್ತೆ. ಕರಾವಳಿ ಪ್ರದೇಶದಲ್ಲಿ, ಸಮುದ್ರ ತೀರದಲ್ಲಿ ವಾಸ ಮಾಡುವಂತವರಿಗೆ ಈ ರೀತಿಯ ಗಳಗಂಡ ರೋಗ ಕಂಡು ಬರುವಂತದ್ದು ಕಡಿಮೆ, ಕಂಡು ಬರುವುದಿಲ್ಲ. ಯಾಕೆ ಸಮುದ್ರದ ತೀರದಲ್ಲಿ ವಾಸ ಮಾಡುವವರಿಗೆ ಕಂಡು ಬರುವುದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸುತ್ತಮುತ್ತಲಿರುವಂತಹ ಮಣ್ಣಿನಲ್ಲಿ ಅಯೋಡಿನ್ ಅಂಶ ಇರುವಂತದ್ದಾಗಿರುತ್ತೆ, ಸೇವಿಸುವ ಆಹಾರ ಪದಾರ್ಥದಲ್ಲಿರುತ್ತೆ, ಜೊತೆಗೆ ಬೆಳೆಯುವಂತಹ ತರಕಾರಿಗಳಲ್ಲಿ ಆ ಮಣ್ಣಿನಲ್ಲಿರುವಂತಹ ಅಯೋಡಿನ್ ಅಂಶಗಳು ಅವರಿಗೆ ಆಹಾರದ ರೂಪದಲ್ಲಿ ಪೂರೈಕೆ ಆಗ್ತಾ ಇರುತ್ತೆ. ಹಾಗಾಗಿ ಗಳಗಂಡ ರೋಗ ಅಂತವರಲ್ಲಿ ಕಂಡು ಬರುವುದಿಲ್ಲ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುವಂಥವರು ಅಯೋಡಿನ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡದೇ ಇದ್ದಾಗ ಆ ಪ್ರದೇಶದ ಸ್ಥಳಗಳಲ್ಲಿ ವಾಸ ಮಾಡುವವರಿಗೆ ಮಾತ್ರ, ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸ ಮಾಡುವವರಿಗೆ ಮಾತ್ರ ಈ ರೋಗ ಕಂಡು ಬರುವುದರಿಂದ ಗಳಗಂಡ ರೋಗವನ್ನ ಸ್ಥಾನಿಕ ವ್ಯಾಧಿ ಅಂತ ಹೇಳಿ ಕರೀತೀವಿ. ಅರ್ಥ ಆಯ್ತಾ? ಹಾಗಾಗಿ ಥೈರಾಯ್ಡ್ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನಿನ ಸ್ರವಿಕೆಗೆ ಅಯೋಡಿನ್ ಅವಶ್ಯಕ. ಆಹಾರದಲ್ಲಿ ಅಯೋಡಿನಿನ ಅಂಶ ಕೊರತೆ ಕಡಿಮೆಯಾದರೆ ಥೈರಾಯ್ಡ್ ಗ್ರಂಥಿ ಉಬ್ಬಿಕೊಳ್ಳುತ್ತೆ, ಹಿಗ್ಗತ್ತೆ ಅಥವಾ ಉಬ್ಬತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಥೈರಾಕ್ಸಿನ್ ಗ್ರಂಥಿ ಹಿಗ್ಗುವ ಮೂಲಕ ಆ ಥೈರಾಕ್ಸಿನ್ ಅನ್ನು ಉತ್ಪಾದಿಸಲಿಕ್ಕೆ ಶ್ರಮ ಪಡ್ತಾ ಇರುತ್ತೆ. ಆ ರೀತಿಯಲ್ಲಿ ಕಂಡು ಬರುವಂತಹ ಥೈರಾಯ್ಡ್ ಗ್ರಂಥಿಯ ಹಿಗ್ಗುವಿಕೆಯನ್ನ ಗಳಗಂಡ ಅಥವಾ ಗಾಯ್ಟರ್ ಅಂತ ಹೇಳಿ ಕರಿತೀವಿ. ಗಾಯ್ಟರ್ ಅನ್ನುವಂಥದ್ದು ಒಂದು ಸ್ಥಾನಿಕ ವ್ಯಾಧಿ. ಈಗ ನಾವು ಮೂರನೇ ಗ್ರಂಥಿ ಯಾವುದಪ್ಪ ಅಂತ ಹೇಳಿದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ಮೊದಲು ಏನು ನೋಡಿದ್ವಿ, ಇದಕ್ಕಿಂತ ಮೊದಲು ಆ ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯ ಭಾಗದಲ್ಲಿರುತ್ತೆ. ಆ ಥೈರಾಯ್ಡ್ನ ಗ್ರಂಥಿಯ ಒಳಗೆ, ಕುತ್ತಿಗೆಯ ಭಾಗದಲ್ಲಿರುವಂತಹ ಥೈರಾಯ್ಡ್ನ ಗ್ರಂಥಿಯ ಒಳಗೆ ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಏನಾಗಿರುತ್ತೆ, ಹುದುಗಿರುತ್ತೆ ಅನ್ನುವಂಥದ್ದು ನೀವು ಆ ಚಿತ್ರದಲ್ಲಿ ವೀಕ್ಷಣೆಯನ್ನ ಮಾಡ್ತೀವಿ. ಪ್ಯಾರಾಥೈರಾಯ್ಡ್ ಗ್ರಂಥಿ ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆ. ಥೈರಾಯ್ಡ್ ಗ್ರಂಥಿಯ ಒಳಭಾಗದಲ್ಲಿ ಹುದುಗಿರುವಂತಹದ್ದು ಪ್ಯಾರಾಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದನ್ನ ನೀವು ವೀಕ್ಷಣೆ ಮಾಡಿ. ನಾಲ್ಕನೆಯ ಗ್ರಂಥಿ ಮೇದೋಜೀರಕ ಗ್ರಂಥಿ. ಯಾವ ಗ್ರಂಥಿ? ಮೇದೋಜೀರಕ ಗ್ರಂಥಿ. ಈ ಗ್ರಂಥಿಗಳ ಕಾರ್ಯ ನಿಮಗೆ ಪರೀಕ್ಷೆ ಇಲ್ಲದೆ ಇರೋದ್ರಿಂದ ಅದನ್ನೇ ನಾನು ಮೆನ್ಷನ್ ಮಾಡ್ಲಿಕ್ಕೆ ಹೋಗಿಲ್ಲ. ಮೇದೋಜೀರಕ ಗ್ರಂಥಿ ಜಠರದ ಪಾರ್ಶ್ವಗಳಲ್ಲಿ ಕಂಡುಬರುವಂತಹ, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಜಠರದ ಪಾರ್ಶ್ವಗಳಲ್ಲಿ ಮೇದೋಜೀರಕ ಗ್ರಂಥಿ ಕಂಡುಬರುತ್ತೆ. ಈ ಮೇದೋಜೀರಕ ಗ್ರಂಥಿಯನ್ನ ಮಿಶ್ರ ಗ್ರಂಥಿ ಅಂತ ಹೇಳಿ ಕರೀತೀವಿ. ಮೇದೋಜೀರಕ ಗ್ರಂಥಿಯನ್ನ ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ, ಎಳೆಯ ಆಕಾರದಲ್ಲಿ ಕಂಡುಬರುವಂತಹದ್ದಾಗಿದೆ. ಈ ಮೇದೋಜೀರಕ ಗ್ರಂಥಿ ಉತ್ಪಾದಿಸುವಂತಹ ಹಾರ್ಮೋನ್ ಯಾವುದಪ್ಪ ಅಂತ ಹೇಳಿದ್ರೆ ಇನ್ಸುಲಿನ್. ಯಾವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ? ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ. ಈ ಇನ್ಸುಲಿನ್ ಹಾರ್ಮೋನಿನ ಉತ್ಪಾದನೆಯಿಂದ ದೇಹಕ್ಕೆ
ನಮಗೆ ಬೇಕಾದಂತಹ ನಾವು ಸೇವಿಸಿದಂತಹ ಆಹಾರ ಜೀರ್ಣವಾಗಿ ಆ ನಂತರದಲ್ಲಿ ಅದೇನಾಗುತ್ತೆ, ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಆಗುವಂತಹ ಆಹಾರವನ್ನ ಏನಾಗುತ್ತೆ, ಆ ಗ್ಲೂಕೋಸ್ ಅನ್ನ ಗ್ಲೈಕೋಜಿನ್ ಆಗಿ ಪರಿವರ್ತಿಸುತ್ತೆ. ಗ್ಲೂಕೋಸ್ ಅನ್ನ ಗ್ಲೈಕೋಜಿನ್ ಆಗಿ ಪರಿವರ್ತಿಸುವಂತಹ ಕಾರ್ಯವನ್ನ ಇನ್ಸುಲಿನ್ ಮಾಡುತ್ತೆ. ಹಾಗೆ ಗ್ಲೂಕೋಗಾನ್ ಅನ್ನುವಂತಹ ಹಾರ್ಮೋನ್ ಸಹ ಉತ್ಪತ್ತಿಯಾಗುತ್ತೆ. ಈ ಗ್ಲೂಕೋಗಾನ್ ಹಾರ್ಮೋನ್ ಗ್ಲೈಕೋಜಿನ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಈ ರೀತಿಯಲ್ಲಿ ಈ ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ಇನ್ಸುಲಿನ್ ದೇಹದಲ್ಲಿ ಸೇವಿಸಿದಂತಹ ಆಹಾರ ಏನಿದೆ, ನಾವು ಸೇವಿಸಿದಂತ ಆಹಾರ, ಈ ಆಹಾರ ಪದಾರ್ಥ ಜೀರ್ಣಾಂಗದಲ್ಲಿ ಜೀರ್ಣವಾದ ನಂತರ ಅದು ಗ್ಲೂಕೋಸ್ ರೂಪವನ್ನು ಪಡೆದುಕೊಳ್ಳುತ್ತೆ. ಈ ಗ್ಲೂಕೋಸ್ ರೂಪದಲ್ಲಿರುವಂತಹ ಗ್ಲೂಕೋಸ್ ಅನ್ನ ದೇಹದಲ್ಲಿರುವಂತಹ ಮೈಟೋಕಾಂಡ್ರಿಯಾದಲ್ಲಿ, ದೇಹದಲ್ಲಿರುವಂತಹ ಜೀವಕೋಶದಲ್ಲಿರುವಂತಹ ಮೈಟೋಕಾಂಡ್ರಿಯಾ ಅದನ್ನ ಪಡೆದುಕೊಳ್ಳಿಕ್ಕೆ ಅಲ್ಲಿ ಏನಾಗಬೇಕಾಗಿರುತ್ತೆ, ಇನ್ಸುಲಿನ್ ಅನ್ನುವಂಥದ್ದು ಅವಶ್ಯಕವಾಗಿರಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಶಕ್ತಿಯನ್ನ ಒದಗಿಸಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ನಾವು ಪಡೆಯಲಿಕ್ಕೆ ಇನ್ಸುಲಿನ್ ಅತ್ಯಂತ ಅವಶ್ಯಕವಾಗಿ ಬೇಕು. ಕೆಲವೊಮ್ಮೆ ಏನಾಗ್ತಾ ಹೋಗುತ್ತೆ, ಜೀರ್ಣವಾದಂತಹ ಆಹಾರ ರಕ್ತದ ಮೂಲಕ ಹೋಗಿ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ತಲುಪಿ ಅದನ್ನ ಹೀರ್ಕೊಳ್ಳುವಂತಹ ಸ್ಥಿತಿಯನ್ನ ಪಡೆದಾಗ ನಮಗೆ ಶಕ್ತಿ ದೊರೀತಾ ಹೋಗುತ್ತೆ. ಆವಾಗ ಮೈಟೋಕಾಂಡ್ರಿಯಾದಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಆದ್ರೆ ಇನ್ಸುಲಿನ್ ಕೊರತೆಯಾದರೆ, ಇನ್ಸುಲಿನ್ ಹಾರ್ಮೋನಿನ ಕೊರತೆಯಾದರೆ ಉತ್ಪತ್ತಿಯಾದಂತಹ ಗ್ಲೂಕೋಸ್ ಏನಿದೆ, ಆಹಾರದಿಂದ ಜೀರ್ಣವಾದಂತಹ ಗ್ಲೂಕೋಸ್ ಮೂತ್ರದ ರೂಪದಲ್ಲಿ ಏನಾಗ್ತಾ ಹೋಗುತ್ತೆ, ಹೊರ ಹೋಗ್ತಾ ಹೋಗುತ್ತೆ, ಜೀವಕೋಶಕ್ಕೆ ದೊರೆಯೋದೇ ಇಲ್ಲ. ಆಗ ಶಕ್ತಿ ಪೂರೈಕೆ ಆಗೋದಿಲ್ಲ. ಈ ಇನ್ಸುಲಿನ್ ಕೊರತೆಯಿಂದ ಬರುವಂತಹ ರೋಗ ಏನಿದೆ ಅದನ್ನ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಸಕ್ಕರೆ ರೋಗ ಅಥವಾ ಮಧುಮೇಹ ಅಥವಾ ಡಯಾಬಿಟಿಸ್. ಈಗ ಗೊತ್ತಾಗ್ತಾ ಇದೆ, ಡಯಾಬಿಟಿಸ್ ಪದ ಕೇಳಿದಾಗ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಡಯಾಬಿಟಿಸ್ ಅನ್ನುವಂತಹದ್ದು ರೋಗದ ಪಟ್ಟ. ಈಗ ಈ ರೋಗ ಯಾರಿಗೆ ಇದೆ ಅಂತ ಹೇಳಿ ಆರಂಭದಲ್ಲಿ ಅವರು ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಅಪ್ಪ ಅಂತ ಹೇಳಿದ್ರೆ, ಡಯಾಬಿಟಿಸ್ ರೋಗ ಅಥವಾ ಮಧುಮೇಹ ರೋಗ ಅಥವಾ ಸಕ್ಕರೆ ರೋಗ ಇರುವಂತಹ ವ್ಯಕ್ತಿಗೆ ಪದೇ ಪದೇ ಏನಾಗ್ತಾ ಇರುತ್ತೆ, ಬಹಳಷ್ಟು ಬಾಯಾರಿಕೆ ಆಗ್ತಾ ಇರುತ್ತೆ. ಯಾವಾಗಲೂ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಅಲ್ಲದೆ ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಾ ಇರುತ್ತೆ. ಈ ಅತಿಯಾದಂತಹ ಬಾಯಾರಿಕೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಇದು ಯಾವ ರೋಗದ ಲಕ್ಷಣ? ಡಯಾಬಿಟಿಸ್ ರೋಗದ ಲಕ್ಷಣ. ಹಾಗಾದ್ರೆ ಅಂತವರಲ್ಲಿ ಯಾವ ಹಾರ್ಮೋನಿನ ಉತ್ಪತ್ತಿ ಕಡಿಮೆ ಆಗಿದೆ ಅನ್ನುವಂಥದ್ದು, ಇನ್ಸುಲಿನ್ ಹಾರ್ಮೋನಿನ ಉತ್ಪತ್ತಿ ಕಡಿಮೆ ಆಗಿದೆ. ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವಂಥದ್ದು ಯಾವುದು? ಮೇದೋಜೀರಕ ಗ್ರಂಥಿಗಳಲ್ಲಿ ಕಂಡುವಂತಹ ಲ್ಯಾಂಗರ್ಹ್ಯಾನ್ಸ್ ನ ಕಿರು ದ್ವೀಪಗಳು ಅನ್ನುವಂಥದ್ದು. ಈಗ ನೀವು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮೇದೋಜೀರಕ ಗ್ರಂಥಿ, ಲ್ಯಾಂಗರ್ಹ್ಯಾನ್ಸ್ ನ ಕಿರು ದ್ವೀಪಗಳು ಮತ್ತು ವೀಕ್ಷಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ಇದರಲ್ಲಿರುವಂತಹ 5ನೆಯ ಗ್ರಂಥಿ ಆಡ್ರಿನಲ್ ಗ್ರಂಥಿ. ಆಡ್ರಿನಲ್ ಗ್ರಂಥಿ. ಆಡ್ರಿನಲ್ ಗ್ರಂಥಿಯನ್ನ ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆಡ್ರಿನಲ್ ಗ್ರಂಥಿ ಅಂತ ಹೇಳಿದ್ವಿ, ಆದ್ರೆ ಒಂದು ಜೊತೆ ಮೂತ್ರಜನಕಾಂಗವನ್ನು ತೋರಿಸಿದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಅಥವಾ ವಿಸರ್ಜನಾಂಗದ ಚಿತ್ರ ಬರ್ತಾ ಇದೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಿ. ಆ ಮೂತ್ರಕೋಶದ ಮೇಲೆ ಒಂದು ಜೊತೆ ಮೂತ್ರಕೋಶ ಏನಿದೆ, ಆ ಮೂತ್ರಕೋಶದ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಟೋಪಿ ಆಕಾರದ ರಚನೆ ಏನಿದೆ ಅದೇ ಆಡ್ರಿನಲ್ ಗ್ರಂಥಿ.
ಮೂತ್ರಜನಕಾಂಗದ ಮೇಲ್ಭಾಗದಲ್ಲಿ ಟೋಪಿ ಆಕಾರದಂತಹ ಗ್ರಂಥಿ ಕಂಡು ಬರ್ತಾ ಇದೆ, ಅದು ಅಡ್ರಿನಲ್ ಗ್ರಂಥಿ. ಈ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅಡ್ರಿನಲಿನ್ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತೆ. ಅಡ್ರಿನಲಿನ್ ಹಾರ್ಮೋನ್ ಅನ್ನ ಇದು ಉತ್ಪಾದಿಸುತ್ತೆ. ಆ ಉತ್ಪಾದಿಸುವಂತಹ ಹಾರ್ಮೋನ್ ನಮಗೆ ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ತುಂಬಾ ಆತಂಕ, ಭಯ, ಒತ್ತಡ ಇರಬೇಕಾದಾಗ ಆ ಪರಿಸ್ಥಿತಿಯನ್ನು ನಿವಾರಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಅಡ್ರಿನಲಿನ್, ಡೋಪಮಿನ್ ಅನ್ನುವಂಥ ಹಾರ್ಮೋನ್ಗಳನ್ನು ಅಡ್ರಿನಲಿನ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ನಿಮಗೆ ಅಡ್ರಿನಲಿನ್ ಹಾರ್ಮೋನ್ ಅಷ್ಟೇ ತಿಳಿದುಕೊಂಡಿದ್ರೆ ಸಾಕು. ಎಲ್ಲಿದೆ ಅದು? ಕಿಡ್ನಿಯ ಮೇಲ್ಭಾಗದಲ್ಲಿ ಟೋಪಿ ಆಕಾರದಲ್ಲಿ, ಮೂತ್ರಕೋಶದ ಮೇಲ್ಭಾಗದಲ್ಲಿ ಎರಡು ಮೂತ್ರಕೋಶಗಳ ಒಂದು ಜೊತೆ ಮೂತ್ರಕೋಶದ ಮೇಲ್ಭಾಗದಲ್ಲಿ ಟೋಪಿ ಆಕಾರದ ರಚನೆಯಲ್ಲಿರುವಂತಹ ಗ್ರಂಥಿ ಏನಿದೆ ಅದನ್ನು ನಾವು ಅಡ್ರಿನಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಈ ಗ್ರಂಥಿ ಕೆಲವೊಮ್ಮೆ ನಮಗೆ ಹೆದರಿಕೆ ಆದಾಗ, ಹೃದಯ ಬಡಿತ ಹೆಚ್ಚಾದರೆ, ರಕ್ತದ ಒತ್ತಡ ಹೆಚ್ಚಾದರೆ, ಉಸಿರಾಟದ ದರ ಹೆಚ್ಚಾದರೆ ಅವುಗಳನ್ನು ಏನ್ ಮಾಡ್ತಾ ಇರುತ್ತೆ, ನಿಧಾನವಾಗಿ ಆ ಸಮಯದ ನಂತರದಲ್ಲಿ ಸ್ವಲ್ಪ ಸಮಯದಲ್ಲಿ ಅದನ್ನು ನಿಧಾನವಾಗಿ ನಿಯಂತ್ರಣಕ್ಕೆ ತರುವಂತಹ ಕಾರ್ಯವನ್ನು ಮಾಡುತ್ತೆ. ಅಂತಹ ಪರಿಸ್ಥಿತಿಯನ್ನ, ತುರ್ತು ಪರಿಸ್ಥಿತಿಯನ್ನ ಅದೇನಾಗ್ತಾ ಇರುತ್ತೆ, ನಿವಾರಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಇದಕ್ಕಿದ್ದ ಹಾಗೆ ಬಂದ್ರಪ್ಪ ಇಲ್ಲಿ, ಎದ್ವಾರೋ ಇಲ್ಲಿ, ರಾಜೇಶ್ ಬಂದು ಇಲ್ಲಿ, ನೀನು ವೇದಿಕೆ ಮೇಲೆ ಇಲ್ಲಿ ಏನಾದ್ರೂ ಎರಡು ಮಾತಾಡು ಅಂತ ಹೇಳಿ ಇಡೀ ಶಾಲೆಯೆಲ್ಲ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳೆಲ್ಲ ಕೂತಿದ್ದಾರೆ. ಆ ರೀತಿಯಲ್ಲಿ ಕರೆದಾಗ ಅವನಿಗೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಆತಂಕ ಆಗುತ್ತೆ, ಹೆದರಿಕೆ ಆಗುತ್ತೆ, ಆ ತರಹದ ಹೃದಯ ಬಡಿತ ಹೆಚ್ಚಾಗುವಂತಹದ್ದಾಗುತ್ತೆ. ಈ ರೀತಿಯ ಸಮಯದಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ ಆ ಹೃದಯ ಬಡಿತವನ್ನ ನಿಯಂತ್ರಣದಲ್ಲಿರಲಿಕ್ಕೆ ಅಡ್ರಿನಲಿನ್ ಹಾರ್ಮೋನ್ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಹೇಳಿ ಕರೀತೀವಿ. ತುರ್ತು ಪರಿಸ್ಥಿತಿಯನ್ನು ನಿವಾರಿಸುವಂತಹ. ಹಾಗೆ ಇನ್ನು ಉಳಿದಂತಹ ಎರಡು ಗ್ರಂಥಿಗಳ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಂಡು ಬರೋದು ಆರ್ಗೇನು. ವೃಷಣಗಳು. ಈ ಗ್ರಂಥಿ ಏನಿದೆ, ಈ ವೃಷಣಗಳು ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಗಂಡಸರಲ್ಲಿ ಕಂಡು ಬರುವಂತಹದ್ದು. ಈಗ ನೀವು ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇರ್ತೀರಿ. ಟೆಸ್ಟಿಸ್ ಅನ್ನುವಂತಹ ಭಾಗವನ್ನ ಏನು ನಾವು ಗುರುತಿಸಿದೀವಿ ಅದು ಗಂಡಸರಲ್ಲಿ ಕಂಡು ಬರುವಂತಹ ವೃಷಣ. ಈ ವೃಷಣಗಳು ಉತ್ಪಾದಿಸುವಂತಹ ಹಾರ್ಮೋನ್ ಯಾವುದಪ್ಪ ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಅನ್ನುವಂತಹ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಉತ್ಪತ್ತಿಯಾದಂತಹ ಈ ಹಾರ್ಮೋನ್ ಉತ್ಪತ್ತಿಯಾದಂತಹ ಸಮಯದಲ್ಲಿ ಗಂಡಸಿನ ಲಕ್ಷಣಕ್ಕೆ ಕಾರಣವಾದಂತಹ ಬೆಳವಣಿಗೆಯನ್ನು ಆ ವ್ಯಕ್ತಿಯಲ್ಲಿ ಅಥವಾ ಮಗುವಿನ ಬಾಲಕನಲ್ಲಿ ನೋಡಲಿಕ್ಕೆ ಅದು ಉತ್ಪತ್ತಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ವೃಷಣಗಳು ಗಂಡಸರಲ್ಲಿ ಕಂಡು ಬರುವಂತಹ ಒಂದು ಜೊತೆ ವೃಷಣಗಳು ಅಥವಾ ಟೆಸ್ಟಿಸ್ ಏನಿದೆ ನೀವು ನೋಡ್ತಾ ಇರುವಂತದ್ದು, ಇದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಉತ್ಪತ್ತಿ ಆಗುವಂತಹ ಸಮಯದಲ್ಲಿ ಅವನಿಗೆ ಏನಾಗುತ್ತೆ, ಬಾಲಕನ ಧ್ವನಿ ಏನಾಗುತ್ತೆ, ಪ್ರೌಢಾವಸ್ಥೆಗೆ ಬರ್ತಾ ಹೋಗ್ತಾರೆ, ಧ್ವನಿ ಗಡಸಾಗುತ್ತೆ, ಗಟ್ಟಿ ಆಗುವಂಥದ್ದು, ರಫ್ ವಾಯ್ಸ್ ತುಂಬ ಹಾರ್ಡ್ ಆಗಿ ಕೇಳಿಸುತ್ತೆ, ಗಟ್ಟಿಯಾದಂತಹ ಧ್ವನಿ ಅನ್ನುವಂಥದ್ದನ್ನು ಹೇಳ್ಬೋದು. ಗಡ್ಡ ಮೀಸೆ ಬೆಳವಣಿಗೆ, ಭುಜ ಅಗಲ ಆಗುವಂಥದ್ದು, ಈ ರೀತಿ ಗಂಡಸಿನ ದೇಹದ ಲಕ್ಷಣಗಳ ಬೆಳವಣಿಗೆಗೆ ಟೆಸ್ಟೋಸ್ಟಿರಾನ್ ಕಾರಣ ಅಂತ ಹೋಗ್ತದೆ. ಹಾಗೆ ಕೊನೆಯದಾಗಿ ಕಂಡು ಬರುವಂತಹದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಂಡಾಶಯ. ಅಂಡಾಶಯಗಳು ಏನಿದೆ, ಈ ಅಂಡಾಶಯಗಳು ಸಹ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಕೆಳಗಿನ ಈ ಚಿತ್ರ ಏನಿದೆ ಇದು
ಅಂಡಾಶಯ. ಈ ಅಂಡಾಶಯದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಯಾವುದು? ಹಾಗಾದರೆ ಸ್ತ್ರೀಯರಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಯಾವುದಾದ್ರೆ ಈಸ್ಟ್ರೋಜನ್. ಈಸ್ಟ್ರೋಜನ್ ಅನ್ನುವಂತಹ ಈ ಹಾರ್ಮೋನ್ ಹೆಣ್ಣಿನಲ್ಲಿ ಉತ್ಪತ್ತಿಯಾಗುವುದರಿಂದ ಅವರು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾಗೆ ಅಥವಾ ಋತುಮತಿ ಆಗುವಂಥದ್ದು ಅನ್ನುವಂಥದ್ದನ್ನು ಕೇಳ್ತೀವಿ. ಆ ಋತುಚಕ್ರ ಆರಂಭ ಆಗೋದಕ್ಕೆ ಕಾರಣ ಹೆಣ್ಣಿನಲ್ಲಿ ಉತ್ಪತ್ತಿಯಾಗುವಂತಹ ಈಸ್ಟ್ರೋಜನ್ ಹಾರ್ಮೋನ್ ಅನ್ನುವಂಥದ್ದು. ಹಾಗೆ ಸ್ತ್ರೀ ಸಂತಾನೋತ್ಪತ್ತಿ, ದೇಹದ ಸ್ತ್ರೀಯಲ್ಲಿನ ಸಂತಾನೋತ್ಪತ್ತಿ ಭಾಗಗಳು ಗ್ರಂಥಿಗಳ ನಿರ್ಮಾಣ ಗ್ರಂಥಿಗಳನ್ನು ವೀಕ್ಷಣೆ ಮಾಡಿದರೆ, ಜೊತೆಗೆ ಅವುಗಳ ಕಾರ್ಯವನ್ನು ಸಹ ತಿಳಿದುಕೊಂಡ್ರೆ, ಗ್ರಂಥಿಗಳ ಸ್ಥಾನವನ್ನು ಸಹ ತಿಳಿದುಕೊಂಡ್ರೆ, ಇದನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾಗಿ ನೀವು ಇದನ್ನು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಸರಳವಾದಂತಹ ಒಂದು ಹಾಡನ್ನು ರಚನೆ ಮಾಡಿದ್ದೀನಿ. ಅದನ್ನು ನನಗೆ ಸರಿಯಾಗಿ ಹಾಡಲಿಕ್ಕೆ ಬರೋದಿಲ್ಲ, ಅದನ್ನು ಸಹ ಹಾಡ್ತಾ ಇದ್ದೀನಿ. ನೀವು ಇದನ್ನು ಗುಣಗುಡುತ್ತಾ ದಿನನಿತ್ಯ ಇದನ್ನು ಗುಣಗಾಡಿಸಿದ್ರೆ ನಿಮಗೆ ಈ ಗ್ರಂಥಿ, ಅವುಗಳ ಸ್ಥಾನ ಮತ್ತು ಅವುಗಳ ಕಾರ್ಯವನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡೋಣ ಈಗ ಹಾಡನ್ನ. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡವು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡವು. ಪಿಟ್ಯೂಟರಿ ಗ್ರಂಥಿಯು ಮೆದುಳಿನ ಬುಡದಲ್ಲಿ ಪಿಟ್ಯೂಟರಿನ್ ಸ್ರವಿಸುವುದು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡುವುದು. ಹಾರ್ಮೋನ್ ಸ್ರವಿಕೆಯ ಗ್ರಂಥಿಗಳೇ ನಿಮ್ಮಯ ಕಾರ್ಯವ ಹೇಳಿರಿ. ಕುಬ್ಜ ದೈತ್ಯನಂತಹ ವ್ಯಕ್ತಿಯನ್ನು ಕಾಣಿರಿ. ಬೆಳವಣಿಗೆ ಚೋದಿಸುವುದು ಪಿಟ್ಯೂಟರಿ ಗ್ರಂಥಿ ಅಲ್ಲವೇ? ಈ ಗ್ರಂಥಿಯು ಸ್ರವಿಸಲಿ ಪಿಟ್ಯೂಟರಿನ್ ಹಾರ್ಮೋನು, ಬೆಳವಣಿಗೆ ಹಾರ್ಮೋನು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಸಾಧಿಸುವುದು. ಸಂಖ್ಯೆಯ ಗ್ರಂಥಿಗಳೇ ಕುತ್ತಿಗೆಯಲ್ಲಿ ಕಾಣಿರಿ. ಆಯೋಡಿನ್ನಿನಿಂದಲೇ ಥೈರಾಕ್ಸಿನ್ಗೆ ಕಾಣಿರಿ. ಗಣಗಂಡ ಬರುವುದು ಅಯೋಡಿನ್ ಕೊರತೆಯಿಂದಲೇ. ಈ ಗ್ರಂಥಿಯು ಸ್ರವಿಸಲಿ ಥೈರಾಕ್ಸಿನ್ ಹಾರ್ಮೋನು, ವ್ಯಕ್ತಿತ್ವದ ಹಾರ್ಮೋನು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವ ಮಾಡುವುದು. ಕಿಡಿಯ ಮೇಲಿನ ಗ್ರಂಥಿಗಳೇ ಅಡ್ರಿನಲಿನ್ ಕಾರ್ಯವ ಕೇಳಿರಿ. ಭಯ ಆತಂಕವ ನಿವಾರಿಸುವುದು ಕಾಣಿರಿ. ಹಾವನ್ನೇ ತುಳಿದರೂ ಪರಿಸ್ಥಿತಿ ಎದುರಿಸುವುದಲ್ಲದೆ ಈ ಗ್ರಂಥಿಯು ಸ್ರವಿಸಲಿ ಅಡ್ರಿನಲಿನ್ ಹಾರ್ಮೋನು, ತುರ್ತು ಪರಿಸ್ಥಿತಿ ಹಾರ್ಮೋನು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡುವುದು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡುವುದು. ಮೇದೋಜೀರಕ ಗ್ರಂಥಿಗಳೇ ನಿಮ್ಮಯ ಕಾರ್ಯವ ಹೇಳಿರಿ. ಮೇದೋಜೀರಕವು ಮಿಶ್ರ ಗ್ರಂಥಿಯು ಕಾಣಿರಿ. ಇನ್ಸುಲಿನ್ ಸ್ರವಿಕೆಯು ಸಕ್ಕರೆ ನಿಯಂತ್ರಣವಲ್ಲವೇ? ಈ ಗ್ರಂಥಿಯು ತೊಲಗಿಸಲಿ ಮಧುಮೇಹವನ್ನು, ಸಕ್ಕರೆ ರೋಗವನ್ನು. ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಯು ನಿಯಂತ್ರಣ ಸಹಭಾಗಿತ್ವವನ್ನು ಮಾಡುವುದು. ಹಾರ್ಮೋನ್ ಸ್ರವಿಕೆಯ ಗ್ರಂಥಿಗಳೇ ನಿಮ್ಮಯ ಕಾರ್ಯವ ಹೇಳಿರಿ. ವಿದ್ಯಾರ್ಥಿಗಳೇ, ನನಗೆ ಹಾಡನ್ನು ಅಷ್ಟು ಚೆನ್ನಾಗಿ ಹಾಡ್ಲಿಕ್ಕೆ ಬರೋದಿಲ್ಲ. ಹಾಡನ್ನು ಕೇಳಿ ನಗಬೇಡಿ. ಆದರೆ ಈ ರೀತಿಯಲ್ಲಿ ನೀವು ಹಾಡನ್ನು ಹೇಳ್ಕೊಳ್ಳೋದ್ರಿಂದ ಏನಾಗ್ತಾ ಹೋಗೋದ್ರಿಂದ ಸುಲಭವಾಗಿ
ನಿಮಗೋಸ್ಕರ ಸುಮ್ಮನೆ ರಚನೆ ಮಾಡಿದೆ ನೋಡಿ. ಈಗ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯವನ್ನು ವೀಕ್ಷಿಸಿ ನೀವು ತಿಳಿಯಬಹುದಾಗಿದೆ. ಇಲ್ಲಿ ಪಿಟ್ಯುಟರಿ ಗ್ರಂಥಿ ಮತ್ತು ಥೈರಾಯ್ಡ್ ಗ್ರಂಥಿ, ಅವುಗಳು ಸ್ರವಿಸುವಂತಹ ಹಾರ್ಮೋನುಗಳು, ಅವುಗಳ ಗ್ರಂಥಿಗಳ ಸ್ಥಾನ, ಕಾರ್ಯ, ಅದರ ಅಧಿಕ ಸ್ರವಿಕೆ ಮತ್ತು ಕಡಿಮೆ ಸ್ರವಿಕೆಯಿಂದ ಆಗುವಂತಹ ತೊಂದರೆಗಳನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿಯೂ ಸಹ ಅಷ್ಟೇ ಪ್ಯಾರಾಥೈರಾಯ್ಡ್ ಗ್ರಂಥಿ ಮತ್ತು ಮೇದೋಜೀರಕ ಗ್ರಂಥಿಗಳನ್ನು ತಿಳಿಯಬಹುದಾಗಿದೆ. ಅವುಗಳ ಕಾರ್ಯ ಎಲ್ಲವನ್ನು ಸಹ ಈ ಟೇಬಲ್ ರೂಪದಲ್ಲಿ ನೀವು ಬರೆದುಕೊಂಡ್ರೆ ಕಲೀಲಿಕ್ಕೂ ಸಹ ಈಸಿ ಆಗುತ್ತೆ ಅನ್ನುವಂಥದ್ದು ಗ್ರಂಥಿಗಳು ಬಗ್ಗೆ. ನೋಡ್ತಾ ಇದ್ದೀರಾ ಅಲ್ವಾ? ಹಾಡಿನ ರೂಪದಲ್ಲಾದರೂ ಹೇಳ್ಬೋದು ಅಥವಾ ಈ ರೀತಿಯಲ್ಲಿ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯವನ್ನಾದರೂ ನೀವು ತಿಳಿಯಬಹುದಾಗಿದೆ. ಇಲ್ಲಿ ವೃಷಣ ಗ್ರಂಥಿಯನ್ನು ಕೊಟ್ಟಿದ್ದಾರೆ. ವೃಷಣ ಮತ್ತು ಅವುಗಳ ಅದರ ಸ್ಥಾನ, ಸ್ರವಿಸುವ ಹಾರ್ಮೋನು, ಕಾರ್ಯ ಮತ್ತು ಸ್ರವಿಕೆ, ಮತ್ತು ಆನಂತರ ಅಂಡಾಶಯದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನುಗಳು, ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, ಇವುಗಳ ಸ್ರವಿಕೆಯಿಂದ ಆಗುವಂತಹ ಕಾರ್ಯಗಳು ಏನು, ಕಡಿಮೆ ಆದರೆ ಕಂಡುಬರುವಂತಹ ರೋಗ ಲಕ್ಷಣ ಯಾವುದು ಅನ್ನುವಂತಹದ್ದನ್ನು ಸಹ ಇಲ್ಲಿ ನಿಮಗೆ ನೀಡಿದ್ದಾರೆ. ಈ ರೀತಿಯಲ್ಲಿ ಟೇಬಲ್ ರೂಪದಲ್ಲಾದರೂ ನೀವು ಇವುಗಳನ್ನು ನೋಟ್ ಮಾಡ್ಕೊಳ್ಬಹುದು ಮಕ್ಕಳೇ. ಇಲ್ಲಿ ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳನ್ನು ನೋಡ್ತಾ ಇದ್ದೀರಾ. ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ಮಾಡುತ್ತೆ ಅನ್ನುವಂತಹದ್ದನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಮಾಡುವಂತಹ ಈ Another word for homeostasis is regulation. Homeostasis means maintaining stable conditions within the body for living. Examples of homeostasis could be things like maintaining your heartbeat, your breathing, and the digestion of food. Your nervous system is a network of cells called nerves or neurons that send electrochemical messages around your body very quickly. Your endocrine system is made up of a number of glands that secrete chemical messages called hormones. Hormones travel much more slowly through your bloodstream to their target tissues or organs. Homeostasis involves your body responding to stimuli. One stimuli is a stimulus. That means changes in your external or internal environment. Let's look at how your nervous system handles a stimulus. Okay, this kid is reading a book. Then he hears the phone ring. That's a stimulus. And when he turns his head, that's the response. A message has been sent from his ear to his brain through his nervous system. So a stimulus is any internal or external change that brings about a response. In this case, the phone ringing was an external change. Here's another example. The kid sees a giant bug. That's the stimulus. His response is to yell in surprise and move back. A message was sent from his eyes to his brain through his nervous system. Then his brain sends a message to move. All right, now he's walking up the stairs. He stubs his toe. That's the stimulus. He cries out in pain. That's the response. A message was sent from his toe to his brain through his nervous system. And finally, he reaches out to pick up this pot on the stove. He grabs the hot handle. That's the stimulus. And then he yells and pulls his hand away. That's the response. Okay, let's give this kid a break and learn about stimulus and response in the endocrine system. Remember, the endocrine system sends hormones through the
the bloodstream, and it works much more slowly than the nervous system. These hormone messages travel more slowly and they last much longer than messages in the nervous system. In this case, the stimulus is glucose, or sugar, entering the boy's bloodstream from digestion of a cookie. The pancreas notices the sugar in the bloodstream, and the pancreas releases a hormone called insulin into the bloodstream. Insulin tells the liver to start storing glucose. This slow and long-lasting hormone message from the pancreas to the liver is the response. Here's another example of a stimulus and a response in your endocrine system. At various times in his life, this boy's pituitary gland releases growth hormones into his bloodstream. These hormones travel all around his body, and gradually over time, his body responds by growing taller. Releasing growth hormones is the stimulus, and growing is the gradual response. So let's review. The nervous system and the endocrine system both help with homeostasis, or regulation. Both systems send messages around your body, but the nervous system sends fast electrochemical messages through your nerve cells, or neurons, and the endocrine system sends slower, longer-lasting messages. ಅಂತಸ್ರಾವಕ ಗ್ರಂಥಿ ಮತ್ತು ನರವ್ಯೂಹಕ್ಕಿರುವಂತಹ ವ್ಯತ್ಯಾಸವನ್ನು ಮತ್ತು ಹೋಲಿಕೆಯನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲು ನರವ್ಯೂಹವನ್ನು ನೋಡೋಣ. ಚಿತ್ರದಲ್ಲಿ ನೀವು ನೋಡಿದರೆ, ಹಾಗಾಗಿ ಪ್ರತಿಕ್ರಿಯೆ ನರವ್ಯೂಹದಲ್ಲಿ ತ್ವರಿತವಾಗಿರುತ್ತೆ, ನಿರ್ದಿಷ್ಟ ಭಾಗಕ್ಕೆ ನಿರ್ದಿಷ್ಟ ನರಕ್ಕೆ ಸೀಮಿತವಾಗಿರುವಂಥದ್ದಾಗುತ್ತೆ, ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಆಕ್ರಮಿಸಿರುವಂಥದ್ದು ನರಗಳು ಇರುವಂಥದ್ದು ಕಂಡುಬರುವಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿರುವಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಇದಕ್ಕೆ ಉದಾಹರಣೆ ಸ್ನಾಯು. ಅಂತಸ್ರಾವಕ ವ್ಯೂಹದಲ್ಲೂ ಸಹ ನೋಡ್ಬೋದು. ಪ್ರತಿಕ್ರಿಯೆ ನಿಧಾನ, ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವಂಥದ್ದಾಗಿರುತ್ತೆ, ವಿಶಾಲವಾಗಿ ಹರಡಿರುತ್ತೆ, ಅಧಿಕ ಸಮಯದವರೆಗೆ ಇದರ ಪರಿಣಾಮವನ್ನು ಕಾಣ್ಬೋದು. ಹಾಗಾಗಿ ಈ ಅಂತಸ್ರಾವಕ ಗ್ರಂಥಿ ವ್ಯೂಹ ಬೆಳವಣಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಸಹಾಯಕವಾಗುತ್ತೆ. ಹಾಗಾಗಿ ಅಂತಸ್ರಾವಕ ವ್ಯೂಹ ಮತ್ತು ನರವ್ಯೂಹದ ಸಹಭಾಗಿತ್ವದಿಂದ ನಮ್ಮ ದೇಹ ಸುಸ್ಥಿತಿಯಲ್ಲಿ ಸಮಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅರ್ಥೈಸ್ಕೊಳ್ಬೋದು.